ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂತ್ರಾಲಯ ಹೋಗ್ತಿದ್ದೀವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾವಿವಾಗ ಹೂಡಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಮನೆಗೆ ಮೆಟ್ರೋ ಸ್ಟೇಷನ್ ಹತ್ರ ಇರೋದ್ರಿಂದ ನಾವಿಲ್ಲಿಗೆ ನಡ್ಕೊಂಡೇ ಬಂದ್ವಿ. ನಾವು ಮಂತ್ರಾಲಯಕ್ಕೆ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಇರೋದು 10:30ಗೆ, ಅದು ಮೆಜೆಸ್ಟಿಕ್ಕಲ್ಲಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗೋದಕ್ಕೇನೆ 1 ಅವರ್ ಆಗುತ್ತೆ. ಹೊರಗಡೆನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೇಲಿ ಅಡುಗೆ ಏನೂ ಮಾಡಲಿಲ್ಲ. ಹಾಗಾಗಿ ಬೇಗನೆ ಹೊರಟಿದ್ದೀವಿ. ಮಂತ್ರಾಲಯಕ್ಕೆ ನಾವು 3 ಜನ ಹೋಗ್ತಿದ್ದೀವಿ. ನಾನು, ನಮ್ಮ ಯಜಮಾನ್ರು ಮತ್ತು ಸಂಗೀತ. ಸಂಗೀತ ಅಂದರೆ ಅವರು ನಮ್ಮ ಅಣ್ಣನ ಹೆಂಡತಿ. 9:30ಗೆಲ್ಲ ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ. ಇನ್ನು ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಾವು ಆನಂದರಾವ್ ಸರ್ಕಲ್ ಕಡೆ ಹೋಗ್ಬೇಕಿತ್ತು. ನಾನು ತುಂಬಾ ದಿವಸದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ. ಆದ್ರೆ ಅದು ಪ್ರತಿ ಸಲ ಪ್ಲಾನ್ ಮಾಡ್ದಾಗ್ಲೂ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಈ ಸಲ ಆ ತರ ಆಗ್ಬಾರ್ದು, ಹೋಗ್ಲೇಬೇಕು ಅಂತ ಹೊರಟಿದೀವಿ. ಹಾಗೆ ಒಂದೊಳ್ಳೆ ನಾರ್ತ್ ಕರ್ನಾಟಕ ಸ್ಟೈಲ್ ಊಟ ಮಾಡೋಣ ಅಂತ ಹೇಳಿ ಜೋಳದ ರೊಟ್ಟಿ ಖಾನಾವಳಿಗೆ ಬಂದ್ವಿ. ನಾವು ಜೋಳದ ರೊಟ್ಟಿ ಊಟ ಎಲ್ಲ ಮನೇಲಿ ಮಾಡಕ್ ಹೋಗಲ್ಲ. ಈ ತರ ಹೊರಗಡೆ ಏನಾದ್ರು ಬಂದಾಗ ಟ್ರೈ ಮಾಡೋದಷ್ಟೇನೆ. ಜೋಳದ ರೊಟ್ಟಿ ಜೊತೆಗೆ ಅಲಸಂದೆ ಕಾಳು, ಬದನೆಕಾಯಿ ಮತ್ತು ಹೀರೆಕಾಯಿ ಪಲ್ಯ ಇತ್ತು. ಸ್ವೀಟಲ್ಲಿ ಗೋಧಿ ಹುಗ್ಗಿ ಕೊಟ್ಟಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಕಡೆ ಹೊರಟ್ವಿ. ನಾವು ಬುಕ್ ಮಾಡಿದ್ದು ಗ್ರೀನ್ ಲೈನ್ ಟ್ರಾವೆಲ್ಸ್ ಅಂತ. ಬೆಂಗಳೂರಿಂದ ಮಂತ್ರಾಲಯ 8 ಅವರ್ ಜರ್ನಿ ಆಗಿದ್ದರಿಂದ ಅಷ್ಟವರನ್ನು ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೇಳಿ ಸ್ಲೀಪರ್ನ ಬುಕ್ ಮಾಡ್ಕೊಂಡಿದ್ವಿ. ಬಸ್ಸು ಡಿಲೇ ಆಗಿತ್ತು. ನಾವಲ್ಲೇ ಆಫೀಸಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. 10:30ಗೆ ಇದ್ದಿದ್ದ ಬಸ್ಸು 11:30ಗೆ ಬಂತು. ಇದೇ ಬಸ್ಸಲ್ಲಿ ನಾವಿವತ್ತು ಹೋಗ್ತಾ ಇರೋದು. ಇನ್ನು ಇದ್ರ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಒಬ್ರಿಗೆ 1000 ರೂಪಾಯಿ ಇತ್ತು. ಸ್ಲೀಪರ್ ಆಗೋದ್ರಿಂದ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಪಿಲ್ಲೋ ಮತ್ತೆ ಬೆಡ್ಶೀಟ್ ಎಲ್ಲ ಅವರೇ ಕೊಡ್ತಾರೆ. ಈ ತರ ಕರ್ಟನ್ಸ್ ಕೂಡ ಕ್ಲೋಸ್ ಇರುತ್ತೆ. ಹೊರಗಡೆ ಏನು ಕಾಣೋದಿಲ್ಲ. ಬಸ್ ಹೊರಟಿದ್ದು 1 ಅವರ್ ಲೇಟ್ ಆಗಿದ್ರಿಂದ ನಾವು ಮಂತ್ರಾಲಯ ರೀಚ್ ಆಗೋದಕ್ಕೆ ಬೆಳಗಿನ ಜಾವ 6:30 ಆಗೋಗಿತ್ತು. ಸಡನ್ ಆಗಿ ಮಂತ್ರಾಲಯ ಟ್ರಿಪ್ನ ಪ್ಲಾನ್ ಮಾಡಿದ್ರಿಂದ ರೂಮ್ ಎಲ್ಲ ಬುಕ್ ಮಾಡ್ಕೊಂಡಿರ್ಲಿಲ್ಲ. ಅಲ್ಲೇ ವಿಚಾರಿಸೋಣ ಅಂತ ಹೋಗಿದ್ವಿ. ಫಸ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಆಮೇಲೆ ರೂಮ್ ಕೀನ ಕೊಟ್ಟರು. ನಾವು ಬಂದಿದ್ದೆ ಬೆಳಗ್ಗೆ ಆಗಿದ್ರಿಂದ ಬರೀ ಫ್ರೆಶ್ ಅಪ್ ಆಗೋದಕ್ಕಷ್ಟೇ ಅಲ್ವಾ ಅಂತೇಳಿ ಒಂದೇ ರೂಮ್ನ ಮಾಡ್ಕೊಂಡಿದ್ವಿ. ನಾವು ಬೆಂಗಳೂರಿಂದ ಹೊರಟಿದ್ದು ಶುಕ್ರವಾರ ರಾತ್ರಿ. ಮಂತ್ರಾಲಯ ರೀಚ್ ಆಗಿದ್ದು ಶನಿವಾರ ಬೆಳಿಗ್ಗೆ. ನಾವು ಬಂದಿದ್ದು ಶನಿವಾರ ಆಗಿದ್ದರಿಂದ ಅಷ್ಟೇನೂ ರಶ್ ಇರಲಿಲ್ಲ. ಹಾಗಾಗಿ ರೂಮ್ ಕೂಡ ಸಿಕ್ತು. ಗುರುವಾರ ಬರೋದಕ್ಕೆ ಪ್ಲ್ಯಾನ್ ಏನಾದರೂ ಮಾಡ್ಕೊತಿದ್ದೀರಾ ಅಂತ ಅಂದರೆ ರೂಮ್ನೆಲ್ಲ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಇನ್ನು ಈ ರೂಮು ನಾನ್ AC ಆಗಿರೋದ್ರಿಂದ ರೆಂಟ್ ಬಂದು 600 ರೂಪಾಯಿ. ಬಟ್ ಅವರು 1200 ರೂಪಾಯಿನ ಡೆಪಾಸಿಟ್ ಮಾಡಿಸ್ಕೊಂಡಿದ್ರು. ಚೆಕ್ಔಟ್ ಮಾಡೋ ಟೈಮಲ್ಲಿ ಉಳಿದಿದ್ದ ಅಮೌಂಟನ್ನು ರೀಫಂಡ್ ಮಾಡ್ತಾರೆ. ಅಲ್ಲಿಂದ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮಠದ ಕಡೆ ಹೊರಟ್ವಿ. ನಾವು ಮಠದ ಹತ್ರ ಹೋಗೋ ಅಷ್ಟೊತ್ತಿಗೆ 9:50 ಆಗಿತ್ತು. ಅಷ್ಟು ಬೇಗನೆ ತುಂಬಾ ಬಿಸಿಲಿತ್ತು. ಶನಿವಾರ ಆಗಿದ್ದರಿಂದ ಜಾಸ್ತಿ ರಶ್ ಏನೂ ಇರಲಿಲ್ಲ. ಅಲ್ಲೇ ಮಠದ ಎಂಟ್ರೆನ್ಸಲ್ಲಿ ಹೂ ಮಾರ್ತಾಯಿದ್ರು. ಅಲ್ಲಿ ಹೂ ತಗೊಂಡ್ವಿ. ಫಸ್ಟ್ ಟೈಮ್ ರಾಯರ ಮಠಕ್ಕೆ ಬರ್ತಿರೋದು ತುಂಬಾ ಖುಷಿಯಾಗಿತ್ತು. ಎಷ್ಟೋ ದಿವಸದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ದಿದ್ದು ಇವತ್ತು ಟೈಮ್ ಕೂಡಿ ಬಂತು. ದರ್ಶನಕ್ಕೆ ನಾರ್ಮಲ್ ಕ್ಯೂನಲ್ಲೇ ಹೋಗಿದ್ವಿ. ಒಂದು 15 ಮಿನಿಟ್ಸಲ್ಲೆಲ್ಲ ನಮಗೆ ರಾಯರ ದರ್ಶನ ಆಯಿತು. ದರ್ಶನ ಎಲ್ಲ ಬೇಗನೆ ಮುಗೀತು. ಇನ್ನು ರಾಯರ ದರ್ಶನಕ್ಕೆ ಹೋಗುವಾಗ ಗಂಡು ಮಕ್ಕಳಿಗೆ ಬನಿಯನ್ನು ಶರ್ಟೆಲ್ಲ ಅಲ್ಲೋ ಇರೋದಿಲ್ಲ, ತೆಗೆದು ಹೋಗ್ಬೇಕಾಗುತ್ತೆ. ನಾವು ದರ್ಶನಕ್ಕೆ ಹೋದಾಗ ಆಗಷ್ಟೇ ಬೃಂದಾವನಕ್ಕೆ ಕಣ್ಣು ಸ್ವಾಮಿದು ಫೋಟೋ ಎಲ್ಲ ಜೋಡಿಸ್ತಾ ಇದ್ರು. ನಾವು ಹಾಗೆ ದರ್ಶನ ಮಾಡಿಕೊಂಡು ಬಂದ್ವಿ. ರಾಯರ ದರ್ಶನಕ್ಕೆ ಹೋಗುವಾಗ ಅಂದರೆ ಗರ್ಭಗುಡಿನಲ್ಲಿ ಒಳಗಡೆ ಕ್ಯಾಮ್ರಾ ಮೊಬೈಲ್ ಎಲ್ಲ ಅಲೋ ಇರೋದಿಲ್ಲ. ಆದರೂ ಯಾರಾದರೂ ಫೋಟೋ ತೆಗಿಯೋದು, ವಿಡಿಯೋ ಮಾಡೋದು ಆ ಥರ ಏನಾದರೂ ಮಾಡಿದ್ರೆ ಅಲ್ಲೇ ಮೊಬೈಲ್ ಇಸ್ಕೊಂಡು ಡಿಲೀಟ್ ಮಾಡ್ತಾರೆ. ನಾವು ದರ್ಶನ ಮುಗಿಸಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಒಂದು ಕಡೆ ಕೂತ್ಕೊಂಡ್ವಿ. ಬೃಂದಾವನದ್ದು ಅಲಂಕಾರ ಎಲ್ಲ ಮುಗ್ದಿತ್ತು. ಇನ್ನು ರಾಯರ ದರ್ಶನಕ್ಕೆ ಮತ್ತೆ ಒಳಗಡೆ ಏನೂ ಹೋಗಲಿಲ್ಲ, ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ಮನೆಗೆ ರಾಯರದು ಫೋಟೋ ತೊಗೋಬೇಕಿತ್ತು. ನಾನು ಮತ್ತು ಸಂಗೀತ ಇಬ್ಬರು ಒಂದೊಂದು ಫೋಟೋ ತೊಗೊಂಡ್ವಿ. ಹಾಗೆ ಮನೆಗೆ ಪ್ರಸಾದನೂ ತೊಗೊಂಡ್ವಿ. ಇನ್ನು ಪ್ರಸಾದದ ಕೌಂಟರಲ್ಲೆಲ್ಲ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ, ಬರೀ ಕ್ಯಾಶ್ ಅಷ್ಟೇ.
ಇಲ್ಲಿ ಬರೋವಾಗ ಸ್ವಲ್ಪ ಕ್ಯಾಶ್ ಇಟ್ಕೊಂಬಂದರೆ ಒಳ್ಳೆಯದು. ಆನ್ಲೈನ್ ಪೇಮೆಂಟ್ ಎಲ್ಲ ಜಾಸ್ತಿ ಇರೋದಿಲ್ಲ. ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂಗೆ ಸಖತ್ತು ಬಿಸಿಲಿತ್ತು. ಹೊರಗಡೆ ಬರೋಷ್ಟೊತ್ತಿಗಾಗಲೇ 12:30 ಹಂಗಾಗಿತ್ತು. ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ರೂಮ್ ಕಡೆಗೆ ಹೊರಟಿದ್ವಿ. ನಾವು ರಿಟರ್ನ್ ಹೋಗೋದಕ್ಕೆ ಬಸ್ ಏನೂ ಬುಕ್ ಮಾಡಿರಲಿಲ್ಲ. ಅಲ್ಲೇ ಒಂದು ಟ್ರಾವೆಲ್ ಏಜೆನ್ಸಿನಲ್ಲಿ ವಿಚಾರಿಸಿದಾಗ 1:30ಗೆ ಬಸ್ ಇದೆ ಅಂತ ಹೇಳಿದ್ರು. ನಾನು ಸಂಗೀತ ಇಬ್ಬರು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗ್ ಎಲ್ಲ ತಗೊಂಡು ರೂಮ್ ವೆಕೇಟ್ ಮಾಡ್ಕೊಂಡು ಬಂದ್ವಿ. ರಿಟರ್ನ್ ಹೋಗ್ಬೇಕಾದ್ರೂ ಸ್ಲೀಪರ್ ಬಸ್ಸೇ ಸಿಕ್ತು ನಮಗೆ. ಇನ್ನು ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬರಿಗೆ 800 ರೂಪಾಯಿ ಇತ್ತು. ಈ ಬಸ್ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಸ್ಲೈಡಿಂಗ್ ಡೋರ್ ಕೂಡ ಕೊಟ್ಟಿದ್ರು. ಮೇಲ್ಗಡೆ ಸೀಟ್ ಸಿಕ್ಕಿದ್ದು ನಮಗೆ, ಕೆಳಗಡೆ ಸಿಗ್ಲಿಲ್ಲ. ಬಸ್ ಇದ್ದಿದ್ದು 1:30ಗೆ, ಆದರೆ ಅದು ಹೊರಡೋಷ್ಟೊತ್ತಿಗೆ 1:45 2 ಗಂಟೆ ಹಂಗಾಯ್ತು. ಎರಡು ಪಕ್ಕ ಪಕ್ಕನೇ ಸಿಕ್ತು. ನೀಲ್ ಒಂದ್ ಕಡೆ ಇದ್ರು, ನಾನು ಸಂಗೀತ ಇನ್ನೊಂದ್ ಕಡೆ ಇದ್ವಿ. ಮೇಲೆ ನಾವು ಮಲ್ಕೊಂಡ್ಬಿಟ್ವಿ. ಇನ್ನು ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 9:30 ಆಗಿತ್ತು. ಹೆಬ್ಬಾಳ್ ಹತ್ರನೇ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.